ಅತ್ತೆ ಸೊಸೆ ಮತ್ತು ಷಡ್ಯಂತ್ರ. ಹರಿಹರಪುರದಲ್ಲಿ ವಿಧವೆ ಕೌಶಲ್ಯ ಇಬ್ರು ಮಕ್ಕಳು ಮತ್ತು ಸೊಸೆಯೊಂದರಿಗೆ ವಾಸವಾಗಿದ್ರು. ಒಂದಿನ ಬೆಳಗ್ಗೆ ಸೊಸೆ ಕುಸುಮ ದೇವನಾರಾಯಣ ಫೋಟೋ ಮೇಲೆ ಹಾರ ಹಾಕ್ತಿದ್ರು. ಆವಾಗ್ಲೇ ಕೌಶಲ್ಯ ಬಂದ್ಬಿಟ್ಲು. ನಾನೆಷ್ಟು ಅದೃಷ್ಟವಂತೆ, ನನಗೆ ನಿನ್ನಂತಹ ಸಂಸ್ಕಾರವುಳ್ಳ ಸೊಸೆ ಸಿಕ್ಕಿದ್ದಾರೆ. ನಾನು ನನ್ನ ಗಂಡನ್ ಫೋಟೋಕ್ಕೆ ಒಮ್ಮೊಮ್ಮೆ ಹಾರ ಹಾಕೋದೆ ಮರ್ತು ಬಿಡ್ತೀನಿ, ಆದ್ರೆ ನೀನ್ ಯಾವತ್ತೂ ಮರೆಯೋದಿಲ್ಲ. ನನ್ನ ಅಜ್ಜಿ ಹೇಳ್ತಿದ್ರು, ದೊಡ್ಡವರ ಆಶೀರ್ವಾದ ಮಕ್ಳ ಮೇಲೆ ಯಾವಾಗ್ಲೂ ಇರ್ಬೇಕು ಅಂತ. ನಾನು ನನ್ ಮಾವನ್ ಫೋಟೋಕ್ಕೆ ಹಾರ ಹಾಕ್ದಾಗೆಲ್ಲ ನನ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ, ನಗು ನಗುತ್ತಾ ಅವರು ನನಗೆ ಆಶೀರ್ವಾದ ಮಾಡ್ತಿರೋ ಹಾಗಾಗತ್ತೆ. ಇದನ್ನು ಕೇಳಿ ಕೌಶಲ್ಯನ ಕಣ್ ತುಂಬ್ಕೊಂಡ್ವು. ನನ್ಗೊಮ್ಮೊಮ್ಮೆ ಯೋಚನೆ ಆಗತ್ತೆ, ನನ್ ಚಿಕ್ಕ ಮಗನಿಗೆ ಸೊಸೆ ತಂದ್ರೆ ಅವರು ನಿನ್ನ ಹಾಗೆ ಇರ್ತಾಳೋ ಇಲ್ವೋ ಅಂತ. ಖಂಡಿತ ಇರ್ತಾರೆ ಅತ್ತೆ, ನನಗಿಂತ ಅವರು ಹೆಚ್ಚು ಗುಣವಂತೆ ಆಗಿರಬಹುದು. ನೀನ್ ಹೇಳ್ದಾಗೆ ಆಗ್ಲಿ. ಕೆಲವು ದಿನಗಳ ನಂತರ ರವಿ ಮದ್ವೆ ಸಾವಿತ್ರಿ ಎಂಬ ಬಡ ಕುಟುಂಬದ ಹುಡುಗಿ ಜೊತೆ ಆಯ್ತು. ಒಂದು ದಿನ ಸಾವಿತ್ರಿ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಆವಾಗ ಅಲ್ಲಿ ಕೌಶಲ್ಯ ದೇವಿಯವರು ಬಂದ್ರು. ಸಣ್ಣ ಸೊಸೆ, ದೊಡ್ಡ ಸೊಸೆ ಈ ಮನೆ ಎಲ್ಲ ನಿಭಾಯಿಸಿದ್ರು ಇಷ್ಟ ದಿನ. ಈಗ ನನ್ಗನಿಸ್ತಿದೆ ಅವರಿಗೂ ಸ್ವಲ್ಪ ಕೆಲ್ಸ ಕಮ್ಮಿ ಆಗ್ಲಿ ಅಂತ. ಇವತ್ತಿಂದ ಮಧ್ಯಾಹ್ನದ ಅಡ್ಗೆ ನೀನ್ ಮಾಡು, ಸಂಜೆಗೆ ಕುಸುಮ ಮಾಡ್ತಾರೆ. ನೀವ್ ಹೇಳ್ದಾಗೆ ಆಗ್ಲಿ. ಮತ್ತೆ ಬೆಳಗ್ಗೆ ಎಲ್ಲ ನೀನೇ ಕ್ಲೀನ್ ಮಾಡ್ಬೇಕು. ಸರಿ ಅತ್ತೆ. ಮತ್ತೇನಂದ್ರೆ, ಪ್ರತಿ ಮಂಗಳವಾರ ನಾವು ಈ ಹೆಸರು ಕಾಳು ಪಾಯಸನೇ ತಿನ್ನೋದು. ನಾನವತ್ತು ಉಪ್ಪು ತಿನ್ನೋದಿಲ್ಲ. ಇದೆಲ್ಲ ನೆನ್ಪಿಟ್ಕೊ ನೀನು. ಸರಿ ಅತ್ತೆ. ಇಷ್ಟು ಹೇಳಿ ಕೌಶಲ್ಯ ದೇವಿ ಅಲ್ಲಿಂದ ಹೊರಟ್ರು. ಮತ್ತೆ ಸಾವಿತ್ರಿ ತುಂಬಾ ಗಮನವಿಟ್ಟು ಅಡ್ಗೆ ಮಾಡ್ತಿದ್ರು. ಆದ್ರೆ ಅವಳಿಗೆ ಗೊತ್ತಾಗ್ಲಿಲ್ಲ, ಆಚೆ ಕಡೆಯಿಂದ ಕುಸುಮ ಅವಳ ಮೇಲೆ ಕಣ್ಣಿಟ್ಟಿದ್ರು. ಕುಸುಮ ತಾನ್ ಒಳ್ಳೆಯವಳು ಅಂತ ಬರೀ ತೋರ್ಸ್ಕೊತಿದ್ಲು. ಆದ್ರೆ ಮನ್ಸಲ್ಲಿ ನೋಡಿದ್ರೆ ಅವಳು ತುಂಬಾ ದುರಾಸೆ ಇರುವ ಹುಡುಗಿ ಆಗಿದ್ಲು. ಇವತ್ತು ಮೊದ್ಲನೇ ಬಾರಿ ಅತ್ತೆ ಸಾವಿತ್ರಿಗೆ ಅನ್ನ ಸಾರು ಮಾಡೋಕ್ ಹೇಳಿದ್ರು. ಇವತ್ತಿದೆ ನೋಡು ಅವಳಿಗೆ ಮಜಾ. ಹೀಗೆ ಸಾವಿತ್ರಿ ಒಂದಿನ ಅಡ್ಗೆ ಮನೆಯಿಂದ ಹೊರಗಡೆ ಹೋದಾಗ ಕುಸುಮ ತಕ್ಷಣ ಅಡ್ಗೆ ಮನೆಯಲ್ಲಿ ಬಂದು ಸಾರಿಗ್ ತುಂಬಾ ಉಪ್ಪು ಹಾಕ್ಬಿಟ್ರು. ಆಮೇಲೆ ಮೆಲ್ಲನೆ ಅಲ್ಲಿಂದ ಹೊರಡ್ಬಿಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ಸಾವಿತ್ರಿ ಅನ್ನ ಸಾರು ಮಾಡಿ ಕೌಶಲ್ಯ ಕೊಟ್ರು. ತಗೊಳ್ಳಿ ಅತ್ತೆ, ಊಟ ಮಾಡಿ. ಯಾವಾಗ ಕೌಶಲ್ಯ ದೇವಿ ಅದನ್ನು ತಿಂದ್ಬಿಟ್ರು, ತಕ್ಷಣವೇ ಸಿಟ್ ಮಾಡ್ಕೊಂಡ್ಬಿಟ್ರು. ಏನಾಗಿದೆ ನಿನ್ಗೆ? ನಿನಗ್ ನಾನು ಮೊದ್ಲೇ ಹೇಳಿದ್ದೆ ನಾನು ಉಪ್ಪು ತಿನ್ನಲ್ಲ ಅಂತ. ನೀನ್ ನೋಡಿದ್ರೆ ಎಷ್ಟು ಉಪ್ಪು ಹಾಕಿದೀಯಾ ಅಂದ್ರೆ ಅದನ್ನ ಮನುಷ್ಯರಾದವ್ರು ತಿನ್ನಕ್ಕಾಗತ್ತಾ? ಏನ್ ಹೇಳ್ತಿದ್ದೀರಿ ಅತ್ತೆ? ನಾನು ನೀವ್ ಹೇಳ್ದಾಗೆ ಉಪ್ಪು ಹಾಕೇ ಇರ್ಲಿಲ್ಲ. ಉಪ್ಪು ಹಾಕಿರ್ಲಿಲ್ಲ ಅಂದ್ರೆ ನೀನೇ ತಿನ್ನೋಡು. ಸಾವಿತ್ರಿ ಅದನ್ನು ತಿಂದಾದ್ಮೇಲೆ ಅವರಿಗೂ ಆಶ್ಚರ್ಯವಾಗುತ್ತೆ. ಗೊತ್ತಿಲ್ಲ ಉಪ್ಪು ಹೇಗೆ ಹೆಚ್ಚಾಯ್ತು ಅಂತ. ಹೇಗೆ? ಉಪ್ಪು ಜಾಸ್ತಿ ಹಾಕಿದಲ್ದೆ ಸುಳ್ಳು ಬೇರೆ ಹೇಳ್ತೀಯಾ? ನನ್ನ ನಂಬಿ ಅತ್ತೆ, ನಾನು ಉಪ್ಪು ಕಮ್ಮಿನೇ ಹಾಕಿದ್ದೆ. ಮತ್ತೆ ನಾನ್ ಸುಳ್ಳು ಹೇಳ್ತಿದ್ದೀನ? ಬಿಡಿ ಅತ್ತೆ, ಪಾಪ ಇವಳಿಂದ ಏನೋ ತಪ್ಪಾಗಿರ್ಬಹುದು. ಆದ್ರೆ ಪರವಾಗಿಲ್ಲ, ನಾನ್ ನಿಮ್ಗೆ ಬೇರೆ ಅನ್ನ ಸಾರು ಮಾಡ್ತೀನಿ. ತಕ್ಷಣವೇ ಕುಸುಮ ಮತ್ತೆ ಅನ್ನ ಸಾರು ಮಾಡಿ ಕೌಶಲ್ಯ ದೇವಿ ಕೊಡ್ತಾರೆ. ತಗೊಳ್ಳಿ ಅತ್ತೆ, ನಿಮ್ ಇಷ್ಟದ ಊಟ. ಕೌಶಲ್ಯ ದೇವಿ ಅದನ್ನ ತಿಂದ ತಕ್ಷಣ ಹೇಳ್ತಾರೆ, ಇದಕ್ ಹೇಳ್ತಾರೆ ಸ್ವಾದಿಷ್ಟ ಊಟ. ಕುಸುಮ ನಿಧಾನವಾಗಿ ಸಾವಿತ್ರಿ ಮೇಲೆ ಪಿತೂರಿ ಮಾಡ್ತಿದ್ರು. ಸಣ್ಣ ಸಣ್ಣ ವಿಷಯಕ್ಕೂ ಕೊಂಕು ಮಾತಾಡೋದು, ಕೌಶಲ್ಯ ದೇವಿಯ ಕಿವಿ ತುಂಬಿಸೋದು ಅವಳ ದಿವಸದ ಕೆಲ್ಸವಾಗಿತ್ತು. ಒಂದಿನ ಸಾವಿತ್ರಿ ಅಂಗಳದಲ್ಲಿ ಬಟ್ಟೆ ಒಣಗಾಕ್ತಿದ್ರು. ಆವಾಗ ಕುಸುಮ ಬೇಗನೆ ಹೋಗಿ ಒದ್ದೆ ಬಟ್ಟೆಯನ್ನೇ ಮಡ್ಚಿಟ್ಬಿಡ್ತಾಳೆ. ಮತ್ತೆ ಕೌಶಲ್ಯ ಹತ್ರ ಹೋಗ್ತಾರೆ. ಅತ್ತೆ ನೋಡಿ, ನಿಮ್ ಚಿಕ್ಕ ಸೊಸೆ ಬಟ್ಟೆ ಒಣಗೇ ಇಲ್ಲ, ಅವನೇ ಒಳಗಡೆ ತಂದಿದ್ದಾರೆ. ಮನೆಯೆಲ್ಲ ನೆನ್ಸಿಟ್ಟಿದ್ದಾರೆ. ಈಗ ಮನೆ ನಿಭಾಯಿಸೋದು? ನಿಜ ಹೇಳ್ತಿದ್ದೀಯಾ? ಇವಳು ಬೇಜವಾಬ್ದಾರಿ ಹೆಣ್ಣು. ಕೌಶಲ್ಯ ದೇವಿ ಸಿಟ್ಟಲ್ಲಿ ಸಾವಿತ್ರಿಯನ್ನು ಕರೀತಾರೆ. ಸಾವಿತ್ರಿ, ನೀವ್ ಕರೆದ್ರ ಅತ್ತೆ? ನಿಮ್ಮ ಅಪ್ಪ ಅಮ್ಮ ಏನಾದ್ರೂ ಕಲ್ಸಿದಾರೋ ಇಲ್ವೋ? ಒದ್ದೆ ಬಟ್ಟೆನ ಯಾರು ಮಡ್ಚಿಡ್ತಾರೆ? ಅತ್ತೆ, ನಾನು ಒದ್ದೆ ಬಟ್ಟೆ ಮಡ್ಚಿಟ್ಟಿಲ್ಲ. ನಾನು ಒಣಗ್ಲಿ ಅಂತ ಕಾಯ್ತಿದ್ದೆ. ಈ ಬಟ್ಟೆ ನಾವೇ ನಡ್ಕೊಂಡ್ ಬಂದ್ವಾ ಇಲ್ಲಿಗೆ? ಅತ್ತೆ, ಇವಳನ್ ಕ್ಷಮಿಸ್ಬಿಡಿ. ಏನೋ ಇವಳಿಂದ ಈಗ್ಲೂ ತಪ್ಪಾಗಿದೆ. ಕುಸುಮ ಅತ್ತೆಯವ್ರ ಹತ್ರ ಒಳ್ಳೆಯವಳಾಗಿ ಸಾವಿತ್ರಿಯನ್ನು ಕೆಟ್ಟವಳು ಮಾಡ್ತಿದ್ರು. ಮರುದಿನ ಸಾವಿತ್ರಿ ಪೂಜೆಗೆಲ್ಲ ಹೊಂದಿಸ್ತಿದ್ರು. ಆಮೇಲೆ ಮೆಲ್ಲಗ್ ಬಂದು ಕುಸುಮ ದೀಪದೊಳಗೆ ನೀರ್ ಹಾಕ್ಬಿಡ್ತಾಳೆ, ದೀಪ ಉರಿಲೇಬಾರ್ದು ಎಂದು. ಈ ದೀಪ ಯಾಕೆ ಹತ್ತುತ್ತಾ ಇಲ್ಲ? ಆವಾಗ ಕುಸುಮ ಹೇಳ್ತಾರೆ, ಅಯ್ಯೋ ಸಾವಿತ್ರಿ, ನಿನಗ್ ದೀಪ ಹಚ್ಚೋಕೂ ಬರಲ್ವಾ? ಅದಕ್ಕೆ ನೀರಲ್ಲ ತುಪ್ಪ ಹಾಕೋದು. ಅಕ್ಕ, ನಾನಿದಕ್ಕೆ ತುಪ್ಪನೇ ಹಾಕಿದ್ದೆ. ಅದ್ ಹೇಗೆ ನೀರಾಯ್ತೋ ಗೊತ್ತಿಲ್ಲ. ನೀನ್ ಸುಳ್ಳು ಹೇಳೋಕು ಶುರು ಮಾಡಿದ್ಯಾ ಈಗ? ಯಾವಾಗ್ಲೂ ಕುಸುಮ ಸಾವಿತ್ರಿಯ ಮನ್ಸಿಗೆ ನೋವು ಆಗುವ ಹಾಗೆ ಮಾಡ್ತಿದ್ರು. ಆದ್ರೆ ಸಾವಿತ್ರಿ ಇದನ್ನೆಲ್ಲ ಸಹಿಸ್ಕೊತಿದ್ರು. ಮತ್ತೆ ತನ್ನ ಪತಿಯೊಂದಿಗೆ ದೂರ ಹೇಳ್ತಿದ್ರು. ರವಿ, ಅಕ್ಕ ಬೇಕು ಅಂತಲೇ ನನ್ ಕೆಲ್ಸಕ್ಕೆಲ್ಲ ಕಲ್ಲು ಹಾಕ್ತಿದ್ದಾರೆ. ನನ್ ವಿರುದ್ಧ ಅತ್ತೆಗೆ ಕಿವಿ ಚುಚ್ತಾರೆ. ನೋಡ್ ಸಾವಿತ್ರಿ, ಅದಕ್ಕೆ ವಿರುದ್ಧ ಏನು ಹೇಳ್ಬೇಡ. ಇವತ್ ನೀನು ಅದಕ್ಕೆ ವಿರುದ್ಧ ಹೇಳ್ತಿದ್ಯಾ, ನಾಳೆ ನಮ್ಮ ಅಮ್ಮನ ವಿರುದ್ಧ ಹೇಳ್ತೀಯಾ? ತಂದೆ ಹೋದ್ಮೇಲೆ ತಾಯಿ ಮತ್ತೆ ಅಣ್ಣನೇ ನನ್ನನ್ನು ಸಾಕಿ ಬೆಳೆಸಿದ್ದು ಗೊತ್ತಾ? ಈಗ ಸಾವಿತ್ರಿ ಮನೆಯಲ್ಲಿ ಒಂಟಿ ಆಗಿದ್ರು. ಅವಳ ಸತ್ಯವನ್ನು ಕೇಳೋರು ಯಾರೂ ಇರ್ಲಿಲ್ಲ. ಮತ್ತೆ ಕುಸುಮನ ನಾಟಕ
ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಒಂದಿನ ಠಾಕೂರ್ ಅವರ ಪೆಟ್ಕೆಯಿಂದ ಒಂದು ಚಿನ್ನದ ಸರ ಮಾಯವಾಯಿತು. ಪೂರ್ತಿ ಮನೆಯಲ್ಲಿ ರಂಪಾಟವಾಯ್ತು. ಅರೆ ಇದೇನಾಗ್ತಿದೆ? ನನ್ ಪೆಟ್ಕೆಯಿಂದ ಹಾರ ಎಲ್ಲೋಯ್ತು? ಯಾರ್ ತಗೊಂಡೋದ್ರು ಅದನ್ನ? ಕುಸುಮ ತುಂಬಾ ಚಾಣಕ್ಯದಿಂದ ಮುಂದೆ ಬಂದ್ಲು ಮತ್ತೆ ತುಂಬಾ ಗಂಭೀರವಾಗಿ ಹೇಳಿದ್ರು. ನನ್ಗಂತೂ ಯಾರ ಮೇಲೂ ಅನುಮಾನ ಇದೆ ಅತ್ತೆ, ಆದ್ರೆ ಬುದ್ಧಿವಂತರಿಗೆ ಏನು ಹೇಳ್ದೇನೆ ಅರ್ಥ ಆಗತ್ತೆ. ಕೌಶಲ್ಯಾದೇವಿ ತಕ್ಷಣ ಅವರ ನಿರ್ಧಾರ ನೀಡಿದ್ರು. ನನಗ್ ಅರ್ಥ ಆಯ್ತು, ಇದು ಬೇರೆ ಯಾರು ಅಲ್ಲ, ಸಾವಿತ್ರಿನೇ ಹಾರ ಕದ್ದಿರೋದು. ಕೌಶಲ್ಯಾದೇವಿ ಸಾವಿತ್ರಿಯನ್ನು ಕರೆದರು. ಹೇಳು, ಸರ ಎಲ್ಲಿದೆ? ಬೇಗ ಬೇಗ ನಿಜ ಹೇಳು. ಅತ್ತೆ, ನೀವ್ ನನ್ ಮೇಲೆ ಕಳ್ಳತನದ ಆರೋಪ ಯಾಕೆ ಮಾಡ್ತಿದ್ದೀರಿ? ಕುಸುಮ ಮುಂದೆ ಬಂದು ಧೈರ್ಯದಲ್ಲಿ ಹೇಳಿದ್ರು. ನನ್ಗನ್ನಿಸ್ತಿದೆ ನೀನು ಚಿಕ್ಕವಳಿದ್ದಾಗಿಂದ ಶ್ರೀಮಂತಿಗೆ ನೋಡೇ ಇಲ್ಲ. ಚಿನ್ನ ಸರ ನೋಡಿ ನಿನಗೆ ಆಸೆ ಹುಟ್ಟಿರ್ಬೇಕು. ಸಾವಿತ್ರಿಯ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆದ್ರೆ ಕೌಶಲ್ಯಾದೇವಿಯ ಮನ್ಸ್ ಕರಗ್ಲಿಲ್ಲ. ಚಿನ್ನ ಸರ ಸಿಗೋವರೆಗೂ ಇವಳು ತವ್ರ ಮನೆಗೆ ಹೋಗ್ಲಿ. ನಾನು ನಿಮ್ಮನೆ ಸೊಸೆ ಅತ್ತೆ, ನಾನು ಕಳ್ಳಿ ಅಲ್ಲ. ನೀವು ಬೇಕಿದ್ರೆ ನನ್ಗೆ ಊಟ ಕೊಡ್ಬೇಡಿ, ಆದ್ರೆ ನನ್ನನ್ನ ಕಳ್ಳಿ ಅನ್ಬೇಡಿ. ಆದ್ರೆ ಯಾರು ಏನನ್ನು ಕೇಳಲಿಲ್ಲ. ವಿಧಿ ಇಲ್ಲದೆ ಸಾವಿತ್ರಿ ಮನೆಯಿಂದ ಹೊರಗೆ ಹೋದ್ರು. ಆದ್ರೆ ತನ್ನ ತವ್ರ ಮನೆಗೆ ಹೋಗ್ಲಿಲ್ಲ. ಅವರೆಲ್ಲ ಮೊದ್ಲೇ ಬಡವರು. ವಯಸ್ಸಾದಮ್ಮ ಅಪ್ಪ ಅವ್ರನ್ನ ನೋಡ್ಕೊಳ್ಳೋದೇ ಅವ್ರಿಗೆ ಕಷ್ಟವಾಗಿತ್ತು. ಸಾವಿತ್ರಿ ಊರಿನ ಮುಖ್ಯಸ್ಥರ ಮನೆಗೆ ಹೋದ್ರು. ಮುಖ್ಯಸ್ಥರೇ, ನಿಮ್ ಮನೇಲಿ ನನ್ ಕೆಲ್ಸ ಕೊಟ್ಟಿ. ನಾನ್ ನಮ್ ತವ್ರ ಮನೆಗೆ ಹೋಗಲ್ಲ. ನನ್ನ ಅಪ್ಪ ಅಮ್ಮ ತುಂಬಾ ಬಡವರು. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅವ್ರಂತೂ ಸತ್ತೇ ಹೋಗ್ಬಿಡ್ತಾರೆ. ನೋಡು ಸೊಸೆ, ವಿಷಯ ತಿಳ್ಕೊ. ಇದು ಗೌಡ್ರ ಮನೆ ವಿಷಯ. ನಾವ್ ಮಧ್ಯದಲ್ಲಿ ಹೆಂಗ್ ಹೇಳಕ್ಕಾಗತ್ತೆ? ಕ್ಷಮ್ಸಮ್ಮ. ಮುಖ್ಯಸ್ಥರು ನೀರವಾಗಿ ಇಲ್ಲ ಅಂದ್ರು. ಸಾವಿತ್ರಿ ತನ್ನ ಪಕ್ಕದ ಮನೆಗೆ ಹೋದ್ರು. ಅಮ್ಮ, ನೀವ್ ನಿಮ್ ಮನೇಲಿ ನಂಗ್ ಜಾಗ ಕೊಡಿ. ನಾನ್ ಇನ್ನೆಲ್ಲೂ ಹೋಗಕ್ಕಾಗಲ್ಲ. ನಾನ್ ನಿಜ ಹೇಳ್ತಿದ್ದೀನಿ, ನಾನ್ ಏನೂ ಕಳ್ತನ ಮಾಡಿಲ್ಲ. ನೋಡು, ನಿನ್ನ ದುಃಖ ನನಗ್ ಅರ್ಥವಾಗುತ್ತೆ. ಆದ್ರೆ ಕೌಶಲ್ಯಾದೇವಿ ನಮ್ ನೆಂಟ್ರು. ಅವರ ಮನ್ಸ್ ನೋಯಿಸ್ರೆ ನಾವ್ ಈ ಊರಲ್ಲಿರೋಕಾಗಲ್ಲ. ಕ್ಷಮ್ಸ್ಬಿಡು. ಸಾವಿತ್ರಿಗೆ ಈಗ ದಿಕ್ಕೇ ತೋಚ್ತಿರ್ಲಿಲ್ಲ. ಕೊನೆಯಲ್ಲಿ ಸಾವಿತ್ರಿ ಒಂದು ನಿರ್ಧಾರ ಮಾಡಿದ್ರು. ಅವರು ಊರಿನ ಎಲ್ಲಕ್ಕಿಂತ ಶಕ್ತಿಶಾಲಿ ಸಾಹುಕಾರ ಚಂದ್ರಪ್ಪನ ಮನೆಗೆ ಹೋದ್ರು. ಅಣ್ಣವ್ರೆ, ನನ್ಗೂ ಏನಾದ್ರೂ ಕೆಲ್ಸ ಕೊಡಿ. ಕರ್ಸ ಗುಡ್ಸೋದು, ಮನೆ ಒರ್ಸೋದು, ಏನಾದ್ರು. ಹಾ, ಯಾಕಿಲ್ಲ? ನಮ್ ಮನೇಲಿ ಕೆಲ್ಸಕ್ಕೇನ್ ಕಡ್ಮಿ ಇಲ್ಲ. ಸಾವಿತ್ರಿ ತನ್ನ ಕಣ್ಣೀರ್ ಒರೆಸ್ಕೊಂಡ್ರು. ಆ ದಿನದಿಂದ ಅವರು ಸಾಹುಕಾರ ಮನೆಯಲ್ಲಿ ಕೆಲ್ಸಕ್ ಸೇರ್ಕೊಂಡ್ರು. ಮತ್ತೆ ಅವರ ಮನೆಯಲ್ಲೇ ಇದ್ರು. ಒಂದು ದಿನ ಸಾವಿತ್ರಿ ಸಾಹುಕಾರ ಚಂದ್ರಪ್ಪನ ಮನೆಯಲ್ಲಿ ಕೆಲ್ಸ ಮಾಡುವಾಗ ಕಸ ಗುಡ್ಸ್ತಾ ಅವಳು ಮೇಲೆ ಪೆಟ್ಕೆ ಹತ್ರ ಹೋದ್ರು. ಆ ಪೆಟ್ಕೆ ತುಂಬಾ ಹಳೇದಾಗಿತ್ತು. ಆ ಪೆಟ್ಕೆ ತೆಗ್ದ್ ನೋಡ್ತಾರೆ. ಅವರಿಗೆ ಆಶ್ಚರ್ಯವಾಗ್ಬಿಡುತ್ತೆ. ಆ ಚಿನ್ನದ ಸರ ಅದ್ರೊಳಗಿತ್ತು. ಈ ಸರವೇ ಅವಳ ಗಂಡನ್ ಮನೆಯಿಂದ ಮಾಯವಾಗಿತ್ತು. ಅಯ್ಯೋ ದೇವ್ರೆ, ಇದು ಅದೇ ಸರ ನನ್ನ ಅತ್ತೆ ಮನೆದು. ಇದ್ ಇಲ್ಲಿಗೆ ಹೇಗ್ ಬಂತು? ಏನೋ ವಿಷಯ ಇದೆ. ಮರುದಿನ ಸಾವಿತ್ರಿ ನೋಡ್ತಾಳೆ, ಕುಸುಮ ಆ ಮನೆ ಒಳಗೆ ಬರ್ತಿದ್ದಾರೆ ಎಂದು. ಒಂಟಿಯಾಗಿ, ಯಾರಿಗೂ ಹೇಳ್ದೇನೆ. ನನ್ ಓರ್ಗಿತ್ತಿ ಇಲ್ಲಿಗೆ ಯಾಕೆ ಬಂದ್ರು? ಅದು ಒಬ್ರೇ? ಸಾವಿತ್ರಿ ಬಚ್ಚಿಟ್ಕೊಂಡು ನೋಡ್ತಿರ್ತಾಳೆ. ಕುಸುಮ ಒಂದ್ ಕೋಣೆಗೆ ಸೇರ್ಕೊಂಡ್ರು. ಮತ್ತೆ ಆ ಕೋಣೆಯಲ್ಲಿ ಸಾಹುಕಾರ ಚಂದ್ರಪ್ಪನೂ ಇದ್ರು. ಸಾವಿತ್ರಿ ಬಚ್ಚಿಟ್ಕೊಂಡಿದ್ದನ್ನೆಲ್ಲ ನೋಡ್ತಿದ್ರು. ಅಯ್ಯೋ ದೇವ್ರೇ, ನಾನ್ ಏನ್ ನೋಡ್ತಿದ್ದೀನಿ ಇಲ್ಲಿ? ಒಳಗಡೆಯಿಂದ ಸಾಹುಕಾರ ಮತ್ತು ಚಂದ್ರಪ್ಪನ ಧ್ವನಿ ಕೇಳ್ಬಂತು. ನೀವು ಸಾವಿತ್ರಿಗೆ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡ್ರಿ? ಅವ್ರೇನಾರೋ ನೋಡ್ಬಿಟ್ರೆ ಅಲ್ಲೋಲ ಕಲ್ಲೋಲವಾಗ್ಬಿಡತ್ತೆ. ನೀನ್ ಚಿಂತೆ ಪಡ್ಬೇಡ, ಅವಳು ಮಲಗಿರ್ತಾಳೆ. ನನ್ಗೆ ಫ್ರೀಯಾಗಿ ಕೆಲಸದೊಳು ಸಿಕ್ಕಿದ್ಲು. ನನ್ಗಂತೂ ಭಯನೇ ಆಗಿತ್ತು. ನನ್ನ ನಿನ್ನ ಮಧ್ಯೆ ಇರೋ ಈ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಈಗ ಎಲ್ಲ ಸತ್ಯವು ಸಾವಿತ್ರಿಯ ಕಣ್ಮುಂದೆನೆ ಇತ್ತು. ಕುಸುಮ ಮತ್ತು ಸಾಹುಕಾರ ಮಧ್ಯದಲ್ಲಿ ಒಂದು ಹಳೆಯ ಸಂಬಂಧವಿತ್ತು. ಮತ್ತೆ ಕುಸುಮನೆ ಆ ಹಾರ ಕದ್ದು ಇಲ್ಲಿ ಅಡವಿಟ್ಟಿದ್ದು. ಇವರಿಬ್ರು ಸೇರಿ ಈ ಷಡ್ಯಂತ್ರ ಮಾಡಿದ್ದು ಸಾವಿತ್ರಿಯನ್ನು ಮನೆಯಿಂದ ಹೊರಗಡೆ ಕಳ್ಸೋಕೆ. ಸಾವಿತ್ರಿ ಬೇಗನೆ ಸಾಹುಕಾರ ಮನೆಯ ಫೋಟೋ, ಸರದ ಫೋಟೋ, ಪೆಟ್ಕೆಯ ಫೋಟೋ, ಕುಸುಮ ಹೊರ ಹೋಗೋ ಬರುವ ವಿಡಿಯೋ ಅವಳ ಮೊಬೈಲ್ ನಲ್ಲಿ ಮೆತ್ತನೆ ರೆಕಾರ್ಡ್ ಮಾಡಿದ್ರು. ಮರುದಿನ ಸಾವಿತ್ರಿ ಮುಖ್ಯಸ್ಥರ ಮನೆಗೆ ಹೋದ್ರು. ಮುಖ್ಯಸ್ಥರೇ, ನಾನೊಂದು ಸತ್ಯ ಹೇಳ್ಬೇಕು ನಿಮ್ಗೆ. ಇಲ್ ನೋಡಿ. ಸಾವಿತ್ರಿ ತನ್ನ ಮೊಬೈಲ್ ನಿಂದ ಎಲ್ಲ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿದ್ರು. ಸರದ ಫೋಟೋ, ಕುಸುಮ ಸಾಹುಕಾರ ಜೊತೆ ಮಾತಾಡಿದ್ದು, ಪೆಟ್ಕೆಯ ಫೋಟೋ. ಸಾಹುಕಾರ ಊರಿನ ಮರ್ಯಾದೆನೆ ಈ ತರ ಹಾಳು ಮಾಡ್ತಾನ? ಕುಸುಮ ಮತ್ತೆ ಸಾಹುಕಾರ ಈ ಊರಲ್ಲಿರಕ್ಕೆ ಸಾಧ್ಯನೇ ಇಲ್ಲ. ಮರುದಿನವೇ ಊರಿನಲ್ಲಿ ಪಂಚಾಯಿತಿ ಕರೆದ್ರು. ಕುಸುಮ್, ಕೌಶಲ್ಯ, ರವಿ ಮತ್ತು ರಘುವೀರನ್ನು ಕರೆದ್ರು. ಆವಾಗ ಸಾವಿತ್ರಿ ಧೈರ್ಯದಿಂದ ಮೊಬೈಲ್ ಅನ್ನು ಹಿಡಿದು ಬರ್ತಾರೆ. ನೀವು ನನ್ನನ್ನು ಕಳ್ಳಿ ಅಂದ್ರಿ, ಮನೆಯಿಂದ ಹೊರಗಡೆ ಹಾಕಿದ್ರಿ. ಆದ್ರೆ ನನ್ನ ತಪ್ಪೇನಂದ್ರೆ ನಾನು ಕುಸುಮನ ಹಾಗೆ ಮಾಡ್ಲಿಲ್ಲ. ಸಾವಿತ್ರಿ ತನ್ನ ಮೊಬೈಲ್ ತೋರಿಸಿದ್ರು ಮತ್ತೆ ಸಾಕ್ಷಿ ಎಲ್ಲರ ಮುಂದೆ ಇಟ್ರು.
ಸರದ ಫೋಟೋ, ಕುಸುಮ್ ಮತ್ತು ಸಾಹುಕಾರ ಮಾತಾಡೋ ಫೋಟೋ, ಪೆಟ್ಕಿಯ ಫೋಟೋ ಊರವರಿಗೆಲ್ಲ ಅಚ್ಚರಿ ಆಯ್ತು. ಅ, 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 ಮಗಳೇ, ಕ್ಷಮಿಸ್ಬಿಡು. ಇವತ್ತಿನಿಂದ ಈ ಮನೆಯ ಮುಖ್ಯಸ್ಥೆ ಸಾವಿತ್ರಿ. ಯಾರಾದ್ರೂ ಈ ಮನೆ ವಿಚಾರಕ್ಕೆ ಏನಾದ್ರೂ ಸಂಚಾರ ಮಾಡಿದ್ರೆ ಅವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಕುಸುಮವನ್ನು ಪಂಚಾಯಿತಿಯಿಂದ ಹೊರ ಹಾಕಿದ್ರು ಮತ್ತೆ ಸಾಹುಕಾರ ಚಂದ್ರಪ್ಪರನ್ನು 10 ವರ್ಷಕ್ಕೆ ಜೈಲಲ್ಲಿ ಹಾಕಿದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.